ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾ ಮತ್ತು ನ್ಯೂಸ್ ಚಾನಲ್ಗಳಲ್ಲಿ ನೀವು ಒಂದು ದೊಡ್ಡ ಸುದ್ದಿಯನ್ನು ನೋಡ್ತೀರಾ. ಅದೇ ಭಾರತ ಮತ್ತು ಅಮೆರಿಕ ನಡುವಿನ ಐತಿಹಾಸಿಕ ವ್ಯಾಪಾರ ಒಪ್ಪಂದ. ಡೊನಾಲ್ಡ್ ಟ್ರಂಪ್ ಅವರು ಇದನ್ನು ಗ್ರೇಟ್ ಡೀಲ್ ಅಂದರು. ನಮ್ಮ ಸರ್ಕಾರ ಕೂಡ ಇದನ್ನು ಸ್ವಾಗತ ಮಾಡಿದೆ. ಆದರೆ ಈ ಒಪ್ಪಂದದ ಫೈನ್ ಪ್ರಿಂಟ್ ಅಥವಾ ಆ ಸಣ್ಣ ಅಕ್ಷರಗಳಲ್ಲಿ ಬರೆದಿರೋ ವಿಷಯಗಳನ್ನು ನೀವು ಗಮನಿಸಿದ್ದೀರಾ? ಇದೊಂದು ವಿಜಯೋತ್ಸವವ ಅಥವಾ ನಾವು ಅಮೆರಿಕದ ಷರತ್ತುಗಳಿಗೆ ತಲೆಬಾಗಿದ್ದೀವ? ಇವತ್ತಿನ ವಿಡಿಯೋದಲ್ಲಿ ಈ ಒಪ್ಪಂದದ ಪ್ರತಿಯೊಂದು ಡೀಟೇಲ್ ಅನ್ನ ಬಿಚ್ಚಿಡೋಣ. ನೀವು ನೋಡ್ತಾ ಇದ್ದೀರಾ ದ ಕ್ರಿಮಿನಲ್ ಕನ್ನಡಿಗ. ಫೆಬ್ರವರಿ 6, 2026ರಂದು ಹೊರಬಿದ್ದ ಜಂಟಿ ಹೇಳಿಕೆಯಲ್ಲಿ ಒಂದು ಮುಖ್ಯ ಪದವಿದೆ: ಫ್ರೇಮ್ವರ್ಕ್ ಫಾರ್ ಆನ್ ಇಂಟ್ರೀಮ್ ಅಗ್ರಿಮೆಂಟ್. ನೋಡಿ, ಇದು ಫೈನಲ್ ಆಗಿರೋ ಒಪ್ಪಂದ ಅಲ್ಲ, ಇದೊಂದು ಚೌಕಟ್ಟು ಅಥವಾ ಪ್ರಾಥಮಿಕ ಹಂತ ಮಾತ್ರ. ಅಮೆರಿಕ ಇದನ್ನು ದೊಡ್ಡ ವಿಷಯ ಅಂತ ಬಿಂಬಿಸುತ್ತಿದ್ದರೂ ಅಧಿಕೃತವಾಗಿ ಇದನ್ನು ಇಂಟ್ರೀಮ್ ಅಗ್ರಿಮೆಂಟ್ ಅಂತ ಕರೆಯಲಾಗಿದೆ. ಈ ಫ್ರೇಮ್ವರ್ಕ್ನಲ್ಲಿ ಅಮೆರಿಕವು ಭಾರತೀಯ ಉತ್ಪನ್ನಗಳ ಮೇಲಿದ್ದ 50% ದಂಡನಾತ್ಮಕ ಸುಂಕವನ್ನು 18%ಗೆ ಇಳಿಸೋಕೆ ಒಪ್ಪಿಕೊಂಡಿದೆ. ಇದು ನಮ್ಮ ದೇಶದ ಟೆಕ್ಸ್ಟೈಲ್, ಚರ್ಮದ ವಸ್ತುಗಳು, ಪ್ಲಾಸ್ಟಿಕ್ ಮತ್ತು ಆಭರಣ ರಫ್ತುದಾರರಿಗೆ ದೊಡ್ಡ ರಿಲೀಫ್ ನೀಡಲಿದೆ. ಆದರೆ ನೆನಪಿರಲಿ, ಇದು ಪೂರ್ಣ ಪ್ರಮಾಣದ ಫ್ರೀ ಟ್ರೇಡ್ ಡೀಲ್ ಅಲ್ಲ. ಇದೊಂದು ಮ್ಯಾನೇಜ್ಡ್ ಆಕ್ಸೆಸ್ ಅಥವಾ ನಿಯಂತ್ರಿತ ಪ್ರವೇಶ ಮಾತ್ರ. ಈಗ ನಾವು ಅಮೆರಿಕಕ್ಕೆ ಏನು ಕೊಡುತ್ತಿದ್ದೇವೆ ಅನ್ನೋದನ್ನು ನೋಡೋಣ. ಭಾರತವು ಅಮೆರಿಕದ ಕೈಗಾರಿಕಾ ಉತ್ಪನ್ನಗಳು ಮತ್ತು ಕೃಷಿ ಉತ್ಪನ್ನಗಳಿಗೆ ತನ್ನ ಮಾರುಕಟ್ಟೆಯನ್ನು ಬಿಟ್ಟುಕೊಡುತ್ತಿದೆ. ಇದರಲ್ಲಿ ಬಾದಾಮಿ, ವಾಲ್ನಟ್ಸ್, ಸೇಬು, ಸೋಯಾಬೀನ್ ಆಯಿಲ್ ಮತ್ತು ವೈನ್, ಸ್ಪಿರಿಟ್ಸ್ ಕೂಡ ಸೇರಿವೆ. ಇಲ್ಲಿ ನಾವು ಗಮನಿಸಬೇಕಾದ್ದು ಏನಂದರೆ, ಅಮೆರಿಕದ ಕೃಷಿ ಎಕ್ಸ್ಪೋರ್ಟ್ಗಳು ನಮಗೆ ಅಗ್ಗದ ಬೆಲೆಯಲ್ಲಿ ಸಿಗಬಹುದು. ಆದರೆ ಸರ್ಕಾರ ಒಂದು ಮಾತು ಹೇಳ್ತಿದೆ: ನಾವು ಅಕ್ಕಿ, ಗೋಧಿ, ಹಾಲು, ಮೊಸರು ಮತ್ತು ಡೈರಿ ಉತ್ಪನ್ನಗಳನ್ನು ಈ ಒಪ್ಪಂದದಿಂದ ಹೊರಗಿಟ್ಟಿದ್ದೇವೆ. ಅಂದರೆ ನಮ್ಮ ಸಣ್ಣ ರೈತರ ಮತ್ತು ಹೈನುಗಾರರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡಲಾಗಿದೆ ಅಂತ ಸರ್ಕಾರ ಹೇಳ್ತಿದೆ. ಆದರೆ ಮುಂದಿನ ದಿನಗಳಲ್ಲಿ ಅಡಿಷನಲ್ ಪ್ರಾಡಕ್ಟ್ ಅನ್ನೋ ಹೆಸರಲ್ಲಿ ಬೇರೆ ಏನೇನು ಒಳಗೆ ಬರ್ತಾವೋ ಅನ್ನೋ ಆತಂಕ ಇದ್ದೇ ಇದೆ. ಇನ್ನೊಂದು ದೊಡ್ಡ ವಿಷಯ ಅಂದರೆ, ಭಾರತವು ಮುಂದಿನ 5 ವರ್ಷಗಳಲ್ಲಿ ಅಮೆರಿಕದಿಂದ ಸುಮಾರು $500 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಖರೀದಿಸುವ ಇಚ್ಛೆ ವ್ಯಕ್ತಪಡಿಸಿದೆ. ಇದರಲ್ಲಿ ಅಮೆರಿಕದ ಕಚ್ಚಾ ತೈಲ, ಕಲ್ಲಿದ್ದಲು, ಬೋಯಿಂಗ್ ವಿಮಾನಗಳು ಮತ್ತು ಅತ್ಯಾಧುನಿಕ ತಂತ್ರಜ್ಞಾನಗಳು ಸೇರಿವೆ. ವೈಟ್ ಹೌಸ್ ಮೊದಲು ಭಾರತ ಖರೀದಿಸಿಯೇ ತೀರುತ್ತೆ ಅಂತ ಹೇಳಿತ್ತು. ಆದರೆ ನಂತರ ಅದನ್ನು ಇಂಟೆಂಟ್ ಟು ಬಾಯ್ ಅಂತ ಅಥವಾ ಖರೀದಿಸುವ ಉದ್ದೇಶ ಹೊಂದಿದೆ ಅಂತ ಬದಲಾಯಿಸಿದೆ. ಇದನ್ನು ನೋಡಿದೆ ರಾಜತಾಂತ್ರಿಕ ಮಟ್ಟದಲ್ಲಿ ಎಷ್ಟೊಂದು ಒತ್ತಡ ಮತ್ತು ಚೌಕಾಸಿ ನಡೆದಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋದ ಅತ್ಯಂತ ಪ್ರಮುಖ ಭಾಗ ಇದು. ಫೆಬ್ರವರಿ 6ರಂದು ಅಮೆರಿಕ ಒಂದು ಕಾರ್ಯನಿರ್ವಾಹಕ ಆದೇಶವನ್ನು ಹೊರಡಿಸಿದೆ, ಎಕ್ಸಿಕ್ಯೂಟಿವ್ ಆರ್ಡರ್. ಇದರ ಪ್ರಕಾರ ಭಾರತವು ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನು ನಿಲ್ಲಿಸಬೇಕು. ಒಂದು ವೇಳೆ ಭಾರತ ರಷ್ಯಾದಿಂದ ತೈಲ ಖರೀದಿಸಿದರೆ ಅಮೆರಿಕ ಮತ್ತೆ 25% ಹೆಚ್ಚುವರಿ ಸುಂಕವನ್ನು ನಮ್ಮ ಮೇಲೆ ಹಾಕುವ ಸ್ನ್ಯಾಪ್ ಬ್ಯಾಕ್ ಬೆದರಿಕೆ ಹಾಕಿದೆ. ಅಷ್ಟೇ ಅಲ್ಲ, ಅಮೆರಿಕದ ಕಾಮರ್ಸ್ ಡಿಪಾರ್ಟ್ಮೆಂಟ್ ನಮ್ಮ ತೈಲ ಖರೀದಿಯನ್ನು ಸತತವಾಗಿ ಮಾನಿಟರ್ ಮಾಡುತ್ತಂತೆ. ಇದನ್ನು ನ್ಯಾಷನಲ್ ಹ್ಯೂಮಿಲಿಯೇಷನ್ ಅಥವಾ ರಾಷ್ಟ್ರೀಯ ಅವಮಾನ ಅಂತ ಕೆಲವರು ಕರೆಯುತ್ತಿದ್ದಾರೆ. ಒಂದು ಸಮಾನ ಸಾರ್ವಭೌಮ ದೇಶವಾಗಿ ನಾವು ಯಾರಿಂದ ತೈಲ ತಗೋಬೇಕು ಅನ್ನೋದನ್ನು ಇನ್ನೊಂದು ದೇಶ ಡಿಸೈಡ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅಮೆರಿಕ ನಮ್ಮನ್ನು ಮಿತ್ರನಂತೆ ನೋಡುತ್ತಿದೆಯೋ ಅಥವಾ ಒಬ್ಬ ಅಧೀನ ದೇಶದಂತೆ ನೋಡುತ್ತಿದೆಯೋ ಅನ್ನೋ ಪ್ರಶ್ನೆ ಈಗ ಎಲ್ಲರನ್ನೂ ಕಾಡ್ತಿದೆ. ಇಲ್ಲಿ ಕೇವಲ ವ್ಯಾಪಾರ ಅಷ್ಟೇ ನಡೀತಿಲ್ಲ, ನಮ್ಮ ಮನಸ್ಸಿನ ಮೇಲೆ ಅಧಿಪತ್ಯ ಸ್ಥಾಪಿಸೋ ಕೆಲಸ ನಡೀತಿದೆ. ಇದನ್ನು ಆಂಟೋನಿಯೋ ಗ್ರಾಮ್ಸ್ಕಿ ಅಂತಾರೆ, ಕಲ್ಚರಲ್ ಹೆಜಿಮನಿ ಅಂತ ಕರೀತಾರೆ. ಅಂದರೆ ಬಲಶಾಲಿಗಳು ತಮ್ಮ ಸಂಸ್ಕೃತಿಯೇ ಶ್ರೇಷ್ಠ ಅಂತ ನಮ್ಮನ್ನು ನಂಬಿಸೋದು. ಉದಾಹರಣೆಗೆ ನೋಡಿ, ಅಮೆರಿಕದ ಕಂಪನಿಗಳು ನಮ್ಮ ತೆಂಗಿನ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಪ್ರಚಾರ ಮಾಡಿ ತಮ್ಮ ಕೆನೋಲಾ ಆಯಿಲ್ ಎಣ್ಣೆಯನ್ನು ನಮಗೆ ಮಾರಾಟ ಮಾಡಿದರು. ಈಗ ನಮ್ಮ ಪೌಷ್ಟಿಕಾಂಶ ಭರಿತ ಇಡ್ಲಿ, ದೋಸೆ ಬದಲು ಅವರು ಸಂಸ್ಕರಿಸಿದ ಸಿರಿಧಾನ್ಯಗಳು, ಬ್ರೇಕ್ಫಾಸ್ಟ್ ಸೀರಿಯಲ್ಸ್, ಆಧುನಿಕ ಜೀವನ ಶೈಲಿ ಅಂತ ಬಿಂಬಿಸ್ತಿದ್ದಾರೆ. ನಮ್ಮ ಆಹಾರ, ನಮ್ಮ ಹಬ್ಬಗಳು ಎಲ್ಲವೂ ಈಗ ವ್ಯಾಪಾರದ ಅಸ್ತ್ರಗಳಾಗಿವೆ. ಅವರ ಸೋಷಿಯಲ್ ಮೀಡಿಯಾ ಅಲ್ಗಾರಿದಮ್ಗಳು ನಾವು ಏನು ಯೋಚನೆ ಮಾಡಬೇಕು ಅನ್ನೋದನ್ನು ಕೂಡ ಡಿಸೈಡ್ ಮಾಡ್ತಿವೆ. ಭಾರತ 2047ಕ್ಕೆ ವಿಕಸಿತ ಭಾರತವಾಗಬೇಕು ಅನ್ನೋದು ನಮ್ಮೆಲ್ಲರ ಕನಸು. ಆದರೆ ಅದಕ್ಕೆ ಕೇವಲ ಮಾತು ಸಾಲದು, ನಮಗೆ ಹಾರ್ಡ್ ಪವರ್ ಬೇಕು. ಅಮೆರಿಕದ $30 ಟ್ರಿಲಿಯನ್ ಎಕಾನಮಿ ಮುಂದೆ ನಮ್ಮ $4 ಟ್ರಿಲಿಯನ್ ಎಕಾನಮಿ ಇನ್ನೂ ಚಿಕ್ಕದು. ಈ ಶಕ್ತಿ ಸಮತೋಲನವನ್ನು ಸರಿಪಡಿಸಬೇಕಾದ್ರೆ ನಮ್ಮ GDP ಬೆಳವಣಿಗೆ ದರ ಹೆಚ್ಚಾಗಬೇಕು.
ಲಂಚ ನೀಡುವ ಅಥವಾ ಶಾರ್ಟ್ಕಟ್ ಹುಡುಕುವ ಮನಸ್ಥಿತಿಯನ್ನು ಬಿಟ್ಟು ರಿಸರ್ಚ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಗಮನ ಹರಿಸಬೇಕು. ಅಮೆರಿಕ ನಮ್ಮನ್ನು ಗೌರವಿಸಬೇಕಾದರೆ ನಾವು ಅವರ ಮೇಲೆ ಡಿಪೆಂಡ್ ಆಗೋದನ್ನು ಬಿಡಬೇಕು. ಸೊ ಫ್ರೆಂಡ್ಸ್, ಈ ಒಪ್ಪಂದ ನಮಗೆ ಕೆಲವು ಬಾಗಿಲುಗಳನ್ನು ತೆರೆದಿದೆ ನಿಜ, ಆದರೆ ನಾವು ತೆರುತ್ತಿರೋ ಬೆಲೆ ಮತ್ತು ನಮ್ಮ ಸಾರ್ವಭೌಮತ್ವದ ಮೇಲಿನ ಒತ್ತಡ ದೊಡ್ಡದಾಗಿದೆ. ನಾವು ಕೇವಲ ಅಸೆಂಬ್ಲಿ ಮಾಡುವ ಹಬ್ ಆಗಬೇಕಾ ಅಥವಾ ಹೊಸ ತಂತ್ರಜ್ಞಾನ ಕಂಡುಹಿಡಿಯುವ ಪವರ್ ಹೌಸ್ ಆಗಬೇಕಾ ಅನ್ನೋದನ್ನು ನಾವೇ ನಿರ್ಧರಿಸಬೇಕು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಸಿಗೋಣ. ಜೈ ಹಿಂದ್. ಸುರಕ್ಷಿತವಾಗಿರಿ.